ಅಕ್ರಮ ಕೆಲಸ ಸರ್ಕಾರದ ಕಣ್ಣಿಗೆ ಕಾಣಬಾರದು ಅಂತ ಖದೀಮರು ತಪ್ಪಿಸಿಕೊಳ್ಳೋಕೆ ಟ್ರೈ ಮಾಡ್ತಾರೆ. ಆದ್ರೆ ಇಲ್ಲೊಂದು ಚೋರರ ಗ್ಯಾಂಗ್ ಸರ್ಕಾರಿ ಸಂಸ್ಥೆಯನ್ನೇ ತಮ್ಮ ಅಕ್ರಮಕ್ಕೆ ಅಸ್ತ್ರವಾಗಿ ಬಳಸಿಕೊಂಡಿದೆ. ಕಿಡಿಗೇಡಿಗಳ ಬೆನ್ನು ಬಿದ್ದ ಪೊಲೀಸರೇ ಶಾಕ್ ಆಗಿದ್ದಾರೆ. ಈ ದೃಶ್ಯವನ್ನೊಮ್ಮೆ ನೋಡಿ. ಸಣ್ಣ ಸಣ್ಣ ಕವರ್, ಅದರೊಳಗೆ ಸುತ್ತಿರುವ ಚಾಕ್ಲೇಟ್ ಪೌಡರ್ ನಂತ ವಸ್ತು. ಇದೇ ವಸ್ತು ಯುವಕರನ್ನ ಹಾದಿ ತಪ್ಪಿಸುತ್ತೆ. ಯಾಕಂದ್ರೆ ಇದು ಮತ್ತೇರಿಸುವ ಚರಸ್. ಲಕ್ಷ ಲಕ್ಷ ಬೆಲೆ ಬಾಳುವಂತ ಇದೇ ಡ್ರಗ್ಸ್ ಅನ್ನ ಇಂಡಿಯನ್ ಪೋಸ್ಟ್ ಮೂಲಕವೇ ಯುವಕರಿಗೆ ತಲುಪಿಸುತ್ತಿದ್ದವನು ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾನೆ. ಪೋಸ್ಟ್ ಮೂಲಕವೇ ಬೆಂಗಳೂರಿಗೆ ಬರ್ತಿತ್ತು ಡ್ರಗ್ಸ್. 6.5 ಲಕ್ಷ ಮೌಲ್ಯದ 130 ಗ್ರಾಂ ಚರಸ್ ವಶಕ್ಕೆ. ರೈಲ್ನಲ್ಲಿ ತರ್ತಾ ಇದ್ರು. ಚಾಕ್ಲೇಟ್, ಬಿಸ್ಕೆಟ್, ಹಣ್ಣು ಅಂತೆಲ್ಲ ಪೊಲೀಸರನ್ನ ಯಾಮಾರಿಸಿ ಮಾರಾಟ ಮಾಡ್ತಿದ್ರು. ಮತ್ತೇರಿಸೋ ಮಾದಕ ವಸ್ತುವನ್ನ ವಿವಿಧ ಮಾರ್ಗಗಳಲ್ಲಿ ಸಪ್ಲೈ ಮಾಡ್ತಿದ್ದ ಕುಳಗಳು ಈಗ ಹೊಸ ದಾರಿ ಹಿಡಿದಿದ್ದಾರೆ. ಎಸ್, ಇಂಡಿಯನ್ ಪೋಸ್ಟ್ ಬಳಸಿಕೊಂಡು ಡ್ರಗ್ಸ್ ಮಾರಾಟ ಮಾಡ್ತಿದ್ದ ಜಾಲವೊಂದು ಪತ್ತೆಯಾಗಿದೆ. ಸಿಸಿಬಿ ಪೊಲೀಸರು ಉತ್ತರಾಖಂಡದಿಂದ ಬಂದಿದ್ದ 6,50,000 ರೂಪಾಯಿ ಮೌಲ್ಯದ 130 ಗ್ರಾಂ ಚರಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಜಾರ್ಖಂಡ್ ಮೂಲದ ಓರ್ವ ಆರೋಪಿಯ ಹೆಡೆಮುರಿ ಕಟ್ಟಲಾಗಿದೆ. ಇದು ಕೊರಿಯರ್ಗಳ ಮುಖಾಂತರವೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ಡ್ರಗ್ಗಳು ಬರ್ತದನ್ನ ನಾವು ಗಮನಿಸಿದ್ದೇವೆ. ಬೇರೆ ಬೇರೆ ಕೊರಿಯರ್ ಕಂಪನಿಗಳಿರ್ಬೋದು ಅಥವಾ ಈವನ್ ಇಂಡಿಯನ್ ಪೋಸ್ಟ್ ಡಿಪಾರ್ಟ್ಮೆಂಟ್ ಅವರಿರ್ಬೋದು, ಅದರಲ್ಲಿಯೂ ಕೂಡ ಬರ್ತಕ್ಕಂಥದ್ದನ್ನು ಗಮನಿಸಿದ್ದೇವೆ. ಮತ್ತು ಅದೇ ರೀತಿಯಲ್ಲಿ ನಾವು ಕಾರ್ಯಾಚರಣೆಯನ್ನು ಕೈಗೊಂಡು ಅಂತಹ ವ್ಯಕ್ತಿಗಳು ಮೇಲೆ ಕೂಡ ನಾವು ಕಾನೂನಾತ್ಮಕವಾಗಿ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಸಿಸಿಬಿ ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಪೋಸ್ಟ್ ಟ್ರ್ಯಾಪ್ ಮಾಡಿದ್ರು. ಗಿಫ್ಟ್ ರೂಪದಲ್ಲಿ ಬಂದಿದ್ದ ಚರಸ್ ಮತ್ತು ಆರೋಪಿ ರಿತಿಕ್ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಆತನಿಂದಲೇ ಬಾಕ್ಸ್ ಓಪನ್ ಮಾಡಿಸಿದ್ದಾರೆ. ಇನ್ನು ಡ್ರಗ್ಸ್ ಕಳಿಸಿದ್ದ ಕೇರಳ ಮೂಲದ ಅದಿತ್ ಸರ್ವೋತ್ತಮ್ಗಾಗಿ ಬಲೆ ಬೀಸಿದ್ದಾರೆ. ಎಷ್ಟು ದಿನ ಕಣ್ಣಾ ಮುಚ್ಚಾಲೆ ಆಡಿಕೊಂಡಿದ್ದ ಆರೋಪಿಗಳು ಈಗ ಸಿಕ್ಕಿ ಬಿದ್ದಿದ್ದಾರೆ. ಈತ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಸಿಸಿಬಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.